ಸರ್ ಇನ್ನು ನೋಡಿ ಕಟಿಂಗ್ ಬಂದ್ರು ಎಷ್ಟು ಹಸಿರಾಗಿದೆ. ಅದೇ ಹೇಳೋದು. ಮೊನ್ನೆ ಇವ್ರು ಬಂದ್ರಲ್ಲ, ಯಾರು ಬೇಬಿಕಾನ್ ಅವ್ರ ಕಂಪ್ನಿ ಅವರು, ಯಾವಾಗೂ ಬೆಳೆ ಬಂದ್ರೂ ಹಸಿರು ಹಿಂಗಿರ್ಬೇಕಂತ. ಹಸಿರು ಇದ್ರೆ ಅದು ವೆಯ್ಟು ಜಾಸ್ತಿ ಬರುತ್ತೆ ಅವ್ರು ಹೇಳೋ ಮಾತು ಕಾಳಲ್ಲಿ. ಹಂಗಿದೆ. ಅದಕ್ಕೆ ಇವಾಗ ನೋಡಿ ನಿಮ್ಮ ಗಿಡದಲ್ಲಿ ಅದು ಸೈನಿಕ ಉಳೋದು ಇದೇ ಕಾಣಿಸ್ತಾ ಇಲ್ಲ ನೋಡಿ, ಎಷ್ಟು ಕ್ಲಿಯರ್ ಇದೆ ಎಲ್ಲ. ಈ ತರ ಕ್ಲಿಯರ್ ಇರಲ್ಲ ರಾಸಾಯನಿಕದ್ದು. ಇಲ್ಲೆಲ್ಲ ಅಂದ್ರಲ್ಲ ಯಾವ್ದು ಜೋಳ ಸೀಡ್ ಕಂಪ್ನಿಯವರು ಬಂದು ಜೋಳ ಚೆನ್ನಾಗಿದೆ ಸರ್ ಅದು ಅಂತ ಹೇಳೋದು. ಸರ್ ಈಗ ಟೋಟಲ್ ಎಷ್ಟು ಎಕರೆ ಜೋಳ ಇದೆ ನಿಮ್ದೀಗ? ನಮ್ದು ಟೋಟಲ್ 26 ಎಕರೆ ಇದೆ. 26 ಎಕರೆ ಟೋಟಲ್ ಗೋಲ್ಡನ್ ಸಾಯಿಲ್. ಗೋಲ್ಡನ್ ಸಾಯಿಲ್ ಹೌದು. ಈಗ ಬಾಳೆನೂ ನೀವು ಗೋಲ್ಡನ್ ಸಾಯಿಲ್ ಅಲ್ಲೇ? ಟೋಟಲ್ ಬಾಳೆ ಎಷ್ಟು ಗಿಡ ಇದೆ ಸರ್ ಈಗ? ಬಾಳೆ 50,000 ಇದೆ. 50,000 ಗಿಡ. ಈಗ ಎಷ್ಟು ವರ್ಷ ಆಯ್ತು ಸರ್ ನೀವು ಗೋಲ್ಡನ್ ಸಾಯಿಲ್ ಸ್ಟಾರ್ಟ್ ಮಾಡಿ? 2 ವರ್ಷ ಆಗಿ 3ನೇ ವರ್ಷ. ಇದು 3ನೇ ವರ್ಷ. ಬಾಳೆ ಕಂಪ್ಲೀಟ್ ಗೋಲ್ಡನ್ ಸಾಯಿಲ್. ಈ ಜೋಳ ಯಾಕೆ ಮಾಡ್ಬೇಕು ಅನ್ನಿಸ್ತು ನಿಮ್ಗೆ? ಮೇಡಮ್ ವಿಡಿಯೋ ಆಗ್ತಾ ಇದ್ರು. ವಿಡಿಯೋ ಏನಮ್ಮ ಈಗ ಈ ತರ ಮನೆಗೆ ಬಂದಾಗ ಹೌದು ವಿಡಿಯೋ ಆಗ್ತಾ ಇದ್ರಲ್ಲ. ಹೌದು. ಏನು ವಿಡಿಯೋ 50-40 ಅಂತ ಹೇಳ್ತಾ ಇದ್ರಲ್ಲ, ಫ್ಲಾಟ್ ರೆಡಿ ಇದೆ ಹಾಕ್ಲಾ ಅಂತಂದ್ರೆ ಹಾಕಿ ಅಂತಂದ್ರೆ ಹಾಕಿದ್ದೀರಾ. ಕ್ವಾಲಿಟಿ ಎಲ್ಲ ಹೆಂಗಿದೆ ಸರ್ ಜೋಳ ಎಲ್ಲ? ಚೆನ್ನಾಗಿದೆ. ಖುಷಿ ಇದೆಯಾ ನಿಮ್ಗೆ? ಪರವಾಗಿಲ್ಲ. ಬೇರೆ ರೈತರು ಬಳಸ್ಬೋದಾ ಸರ್ ಜೋಳಕ್ಕೆ? ಈಗ ಒಂದೇನು ಗೊತ್ತಾ, ಆ ಫ್ಲಾಟ್ 5 ಎಕರೆ ಸಕ್ಸಸ್ ಆಗಿದ್ದಕ್ಕೆ ಕಂಟಿನ್ಯೂ 5 ಎಕರೆ 10 ಎಕರೆ ಈಗ ಕಂಟಿನ್ಯೂ ಆಗಿ 23 ಎಕರೆನೋ 26 ಎಕರೆನೋ ಆಗಿದೆ ಈಗ ಟೋಟಲ್. ಓಕೆ. ಅಟೆಂಡ್ ಆಲ್ರೆಡಿ ನೋಡಿ ಬರ್ತಾ ಇದೆ ಜೋಳದ ತೆನೆದು 1 2 ಈಗ ಸೂಲಂಗಿ ಹೊಡಿತಾ ಇದೆ. ಇನ್ನು 2 ತಿಂಗಳು ಆಗಿಲ್ಲ, ಇದು ಕಂಪ್ಲೀಟ್ ಆಗಿಲ್ಲ. 2 ತಿಂಗಳು. ಡಿಸೆಂಬರ್ 24 ಪ್ಲಾಂಟಿಂಗ್ ಮಾಡಿರೋದು. ಬೀಜ ಬಿತ್ತನೆ ಮಾಡಿರೋದು ಫೆಬ್ರವರಿ 17. ಇಲ್ಲಿ ತೋರಿಸಿ ಹೈಟು ನಿಂತರೂ ಗೊತ್ತಾಗುತ್ತೆ ನೋಡಿ ಆಲ್ರೆಡಿ. ಎರಡು ಕಡೆ ಇದೆ ಅಲ್ಲ ಜೋಳ? 2 ಕಡೆ. ಇದು ಓಪನ್. ಏನು ಸೈಜ್ ಇದೆ ನೋಡಿ ಸರ್, ಹಿಂಗೆ ಪ್ಲೇಟ್ ಬಿದ್ದುಬಿಟ್ಟು 20 ದಿನ ಆಯ್ತಮ್ಮ ಅದು. 20 ದಿನ ಆಗಿದೆ. ಈಗೆಲ್ಲ ಬಿದ್ದಿದ್ದು. ಇದು ಎಷ್ಟು ಎಕರೆ ಇದೆ ಸರ್ ಇಲ್ಲಿ? ಇದು 5 ಎಕರೆ. 5 ಎಕರೆ. ಆ ಕಡೆ ಇರೋದು ಟೋಟಲ್ ಎಷ್ಟು ಎಕರೆ ಮಾಡಿರೋದು? ಇದು ಜೋಳನ ಡಿಸೆಂಬರ್ನಲ್ಲಿ ಹಾಕಿದ್ದು 5 ಎಕರೆ, ನವೆಂಬರ್ನಲ್ಲಿ ಹಾಕಿದ್ದು 5 ಎಕರೆ, ಡಿಸೆಂಬರ್ನಲ್ಲಿ 5 ಎಕರೆ, ಈಗ 13 ಎಕರೆ ಅಲ್ಲಿ ಜನವರಿ. ಈಗ ಆ ಕಡೆ ಒಂದು ಇದು ಟೋಟಲ್ 5 ಎಕರೆ 5 ಎಕರೆ 13 ಎಕರೆ. 23 ಎಕರೆ. 23 ಆ ಕಡೆ ರೆಡಿ ಆಗ್ತಾ ಇದೆ. ಆ ಕಡೆ ಈಗ ಒಂದು 10 ಎಕರೆ ಚಿಲ್ಲಿದೆ. 10 ಎಕರೆ. ಅಡ್ವೆಂಟು 76 ದಪ್ಪ ಇದೆ ಎಲ್ಲ ಒಂದೇ ಥರ. ನಾಳೆ 1ನೇ ತಾರೀಕು ಮುಗಿದೋಯ್ತು. ನಿಧಾನ ಬನ್ನಿ. ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಬರ್ತಾರೆ ಸರ್. ಇನ್ನು ನೋಡಿ ಕಟಿಂಗ್ ಬಂದ್ರು ಎಷ್ಟು ಹಸಿರಾಗಿದೆ. ಅದೇ ಹೇಳೋದು. ಮೊನ್ನೆ ಇವ್ರು ಬಂದ್ರಲ್ಲ, ಯಾರು ಬೇಬಿಕಾನ್ ಅವ್ರ ಕಂಪ್ನಿ ಅವರು, ಯಾವಾಗೂ ಬೆಳೆ ಬಂದ್ರೂ ಹಸಿರು ಹಿಂಗಿರ್ಬೇಕಂತ. ಹಸಿರು ಇದ್ರೆ ಅದು ವೆಯ್ಟು ಜಾಸ್ತಿ ಬರುತ್ತೆ ಅವ್ರು ಹೇಳೋ ಮಾತು ಕಾಳಲ್ಲಿ. ಎಲ್ಲ ಕೆಲವೊಂದ್ರಲ್ಲೆಲ್ಲ 2 ತೆನೆ 3 ತೆನೆ ಎಲ್ಲ ಐತೆ. ಅಂದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿರೋದು ಒಂದೇ ತೆನೆ. ಹೌದು. ಮಾಮೂಲಿ ಅಂತಂದ್ರೆ ನಾನು ಹಾಕಿದ್ದು ಹಾಕಿದ್ರೆ ಅವರು ಹೇಳೋದೇನಂದ್ರೆ ಒಂದೇ ತೆನೆ ಬರ್ತದೆ ಬೇರೆ ಬೇರೆದ್ರಲ್ಲಿ. ಇದರಲ್ಲಿ ಮಾತ್ರ ಇವು 2-3 ಇದ್ರೂ
ಎರಡಂತೂ ಬರ್ತಾವೆ ಜಾಸ್ತಿ. ಇಲ್ಲ ಒಂದೊಂದು ಕಡೆ ಒಂದೂವರೆ ಬರ್ತದೆ ಅಂತ ಅಂದ್ರು. ಅದಕ್ಕೆ ಇಳುವರಿ ಜಾಸ್ತಿ ಅಂತ ಹೇಳ್ತಾ ಇದೆ. ಹೌದು ಹೌದು, 2 ತೆನೆ ಕಟಾವಾಗಿ ಬಂದಿದೆ. ಏನು ಮಿಸ್ಟೇಕ್ ಇಲ್ಲ, ನೀವೇನು ಹೇಳಿದ್ರು ಅದೇ ಥರ ಮಾಡಿದೆ ನಾನು. ಒಂದು ಡೇಟು ಬರ್ದಿಟ್ಟಿನಿ ಇದನ್ನು. ಹೌದು, ರಾಸಾಯನಿಕ ಗೊಬ್ಬರಗಳು ಯಾವ ಕೊಟ್ಟೇ ಇಲ್ಲ. ಯೂರಿಯಾ, DAP ನಿಧಾನ ಇಲ್ಲಿ ನೋಡ್ಕೊಂಡು ಬನ್ನಿ. ಆ ಗ್ರೀನಿಶ್ಗೇನೆ ಖುಷಿ ಆಗ್ತೈತೆ ನನಗೆ. ಕಟಿಂಗ್ ಬಂದರೂ ಆ ಗ್ರೀನಿಶ್ ಉಳ್ಕೊಂಡೈತಲ್ಲ ಅಂತ. ಅದೇ ಎಲ್ಲ ಒಣಗೋಗ್ಬಿಡೋದು ಅಷ್ಟೊತ್ತಿಗೆ. 10-15 ದಿನದಲ್ಲಿ ತಕ್ಕಂಥದ್ದು ಅಂತದ್ದು ಈಗ. ಈ ಗ್ರೀನಿಶ್ ಎಲ್ಲ ವಾಪಸ್ ಇದರಲ್ಲಿ ಬರ್ತಂಥದ್ದು ಜೋಳಕ್ಕೆ. ಮಾಡ್ತೀರಾ ನೀವು? ಇಲ್ಲ, ಟೈಮ್ ಈಗ ಚೇಂಜ್ ಮಾಡಿದ್ರಿ. ಈಗ ಹೆಂಗಂದ್ರೆ ಈಗ ಒಂದು 50-60 ಎಕರೆ ತೆಂಗು ಇರ್ತದೆ. ಅದರಲ್ಲಿ ಒಂದು ಬೆಳೆನೂ ಕಡಲೆಕಾಯಿ, ಹೌದು, ಒಂದು ಬೆಳೆ ಮುಸ್ಕಿನ ಜೋಳ, ಅದು ಅಡಿಕೆನಲ್ಲಿ ಬಾಳೆ. ಇವು 4 ತಿಂಗಳು ಮಾಡ್ಕೊಂಡು ಅವರು ಹೋಗ್ತಾರೆ ಊರಿಗೆ 4-5 ತಿಂಗಳು. ಹೌದು, ಮತ್ತೆ ಪುನಃ ಬರ್ತಾರೆ ಒಂದು ತಿಂಗಳಿಗೆ. ನಾವು ಅವಾಗ ಸರ್ ಈಗ ಈಗ ದೊಡ್ಡ ಬಜೆಟಲ್ಲಿ ಮಾಡೋದ್ರಿಂದ ಮುಸ್ಕಿನ ಜೋಳನೂ ಪ್ರಾಫಿಟಬಲ್ ಆಗುತ್ತೆ. 45 ದಿನ ಕೆಲಸ ಆಮೇಲೆ ಕೆಲಸನೂ ಇಲ್ಲಲ್ಲ, ಕೆಲಸನೂ ಇಲ್ಲ, ಖರ್ಚು ಕಡಿಮೆನಲ್ಲ, ಇದಕ್ಕೆ ಮಾಡೋದು ಈಸಿ. ಇಲ್ಲಿ ಕಾಣಿಸ್ತಾ ಇರೋದು ಜೋಳ, ಪಾಪ್ಕಾರ್ನು. ಸುಮಾರು ಒಂದು 25 ಎಕರೆಗೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಫಸ್ಟು ಬೀಜೋಪಚಾರ ಮಾಡಿ ಬೀಜನ ನಾಟಿ ಮಾಡಿರ್ತಾರೆ. ನಂತರ ವೆಜಿಟೇಬಲ್ ಫ್ಲವರ್ ಪವರು, ರಕ್ಷಕ್ ಪವರು, NPK ಇದನ್ನೆಲ್ಲ ಸ್ಪ್ರೇ ಮಾಡಿರ್ತಾರೆ ಒಂದು 2-3 ಸರಿ. ಈಗಾಗಲೇ ಎಲ್ಲ ತೆನೆ ಬಂದಿದೆ. ಇದು ಭಾಳ ಡೌನಲ್ಲಿದೆ ಜಾಗ. ಇದು ಕಡೆ ಅಪ್ಪು ರೋಡು, ಇದು ಕಡೆ ಡೌನ್ ಇದೆ, ಇನ್ನೂ ಬೇರೆ ಕಡೆ ಎಲ್ಲ ಇದೆ. ಭಾಳ ಚೆನ್ನಾಗಿ ಬಂದಿದೆ. ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರೋದು ಎಲ್ಲ ಬಾಳೆ ಇದೆ. ಸುಮಾರು ಒಂದು 50,000-60,000 ಬಾಳೆ ಗಿಡಗಳು ಇಲ್ಲಿದ್ದಾವೆ. ಏಲಕ್ಕಿ ಸುತ್ತ ಕಾಣಿಸ್ತಾ ಇರ್ಬೋದು. ಇದಕ್ಕೂ ಕೂಡ 2 ವರ್ಷದಿಂದ ಸತತವಾಗಿ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನೇ ಫ್ರೂಟ್ ಪವರು, NPK, ರಕ್ಷಕ್ ಪವರು, ಮಂತ್ಲಿ ಒನ್ಸು ಫ್ರೂಟ್ ಪವರ್ ಡ್ರಂಚಿಂಗ್ ಮಾಡ್ತಾರೆ. ನೋಡಿ, ಇಲ್ಲೂ ಕಾಣಿಸ್ತಾ ಇದೆ ಪಕ್ಕದಲ್ಲಿ, ಇಲ್ಲೂ ಕೂಡ. ಇಲ್ಲೆಲ್ಲ ಕಾಣಿಸೋಂಥ ಸುಮಾರು ಬಾಳೆ ಗಿಡಗಳಿಗೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನೇ ಬಳಸ್ಕೊಂಡು ಬೆಳೆನ ಬೆಳೆದಿರ್ತಾರೆ. ಎಷ್ಟು ಹೆಲ್ತಿಯಾಗಿ ಬಂದಿದೆ ನೋಡಿ. ಸರ್, ಇದು ಬೀಜೋಪಚಾರ ಮಾಡಿ ಎಷ್ಟು ದಿನ ಆಯ್ತು ಈಗ? 7ನೇ ದಿನ ಸರ್. ಹೋದ ಶನಿವಾರ ಹಾಕಿದ್ವಿ. ಶನಿವಾರ. ಹಾಂ, ಚೆನ್ನಾಗಿ ಬರ್ತಾ ಇದೆ. ಫಸ್ಟ್ ಕ್ಲಾಸ್ ಬರ್ತಾ ಇದೆ ನೋಡಿ. ಇದು ಇವ್ರದ್ದು ವೆರೈಟಿ ಅಲ್ಲ ಸರ್, ಇದು ಅದೇನು ಅಡ್ವೆಂಟು ಪಾಪ್ಕಾರ್ನ್ ನೋಡಿದ್ದು. ಅವ್ನು ತಂದು ಯೂರಿಯಾ ಹಾಕಿದ್ನಿಲ್ಲೇ. ಇಲ್ಲ ನಾವು ಮಾತಾಡ್ಬಿಟ್ಟು ಹಾಕ್ತೀವಿ, ಗೋಲ್ಡನ್ ಸಾಯಿಲ್ ಹಾಕೋಣ ಅಂತ ಅಂದಿದ್ದೆ ನಾನು. ಹೌದು, 15 ದಿನಕ್ಕೆ ಡ್ರಿಪ್ನಲ್ಲಿ ಬಿಡಿ ಸರ್ ಅಂತ ಕೇಸ್ ಒಂದು ಮೂಟೆ ಯೂರಿಯಾ ಹಾಕಿದ್ದೆ ಇಲ್ಲೇ. ಅವ್ರದ್ದೇನಂದ್ರೆ ಕಂಡೀಷನು ಬೀಜ ಫ್ರೀ. ಒಂದು ಸ್ಪ್ರೇಯಿಂಗು, 2 ಸ್ಪ್ರೇಯಿಂಗು, ಪೆಸ್ಟಿಸೈಡ್ ಒಂದು ಗೊಬ್ಬರ ಫ್ರೀ ಕೊಡ್ತಾರಂತೆ. 1,700 ರೂಪಾಯಿ ಒಂದು ಕ್ವಿಂಟಲ್ಗೆ. ನಾನು ಗೊಬ್ಬರ ಅದು ನಾನು ಬೇಡಿ, ನಾನು ರೇಟ್ ಜಾಸ್ತಿ ಕೊಡಿಸಿ ನಾನು ಸರ್ಕಾರಿ ಗೊಬ್ಬರ ಯೂಸ್ ಮಾಡಲ್ಲ ಅಂತ ನಾನು ಹೇಳಿದೆ. ಅಂತಂದು ಹಾಕಿನಿ ಇಲ್ಲಿ. ಹೌದು ನೋಡಿ, ಇಲ್ಲಿದೆ ಮೂಟೆ. ಇದೆಲ್ಲ ಬಳಸಲ್ಲ ಅಂತ. ಮಣ್ಣು ಹಾಳಾಗುತ್ತೆ, ಜೀವನಗಳು ಸಾಯ್ತವೆ. ಇವತ್ತು ಒಂದು ದೇಶಕ್ಕೆ ಶನಿವಾರ ಹಾಕಿದ್ದು, ಶನಿವಾರ ಅಲ್ಲ, ಬೀಜೋಪಚಾರ ಮಾಡಿ ನಾಟಿ ಮಾಡಿದ್ಮೇಲೆ 7ನೇ ದಿವಸ ಇವತ್ತು ಚಿಗುರು ಎಲ್ಲ ಚೆನ್ನಾಗಿ ಬರ್ತಾ ಇದೆ.
ಎಲೆನೇ ಆಗಲ ಬರ್ತಾ ಇದೆ ಸರ್ ಇದರಲ್ಲಿ. ಎಲೆನೇ ಆಗಲ್ಲ ಬರುತ್ತೆ. ಹ್ಞೂ ಅಲ್ವಾ. ಎಲ್ಲ ಫುಲ್ ಹಿಂಗೆ ಇತ್ತಿದೆ. ಅಲ್ಲಿ ಹೆಂಗಿದೆ ಬೆಂಕಿ ರೋಡ್ ಅದೇ ಥರ ಇದು ಕವರ್ ಆಗಿದೆ. ಅದನ್ನು ಕವರ್ ಆಗಿದೆ. ಮತ್ತೆ 2-3 ದಿನದ ರೇಜ್ ಆಗ್ತಾ ಇದೆ. ಇದು ನೋಡಿ ಬೆಂಕಿ ರೋಗ ಇದು ಭಾಳ ಇದು ರಿಕವರ್ ಆಗಿದೆ. ಸರ್ 13 ಎಕರೆ ಜೋಳ ಇದು. ಇಲ್ಲಿ 3 ಫ್ಲ್ಯಾಟು 4 ಫ್ಲ್ಯಾಟು. ಅಲ್ಲಿಂದ ಫ್ಲ್ಯಾಟ್ ಇದಲ್ಲ ಗುಡಂಬಂದು. ಹಾಂ ಅಲ್ಲಿ 5ನೇ ಫ್ಲ್ಯಾಟ್ ಸೇರಿ ಇದು 13 ಎಕರೆ ಸಾಕು. ಇದು ಈಗ ದಿನ ಆಯಿತು ಬೀಜೋಪಚಾರ ಮಾಡಿ 18 ದಿನ. 16ನೇ ತಾರೀಕು ಆಗಿದ್ದು. ಸ್ಪ್ರೇ ಏನಾರ ಮಾಡಿಸಿದ್ರ, ಡ್ರಿಪ್ಪಲ್ಲಿ ಏನಾರ ಕೊಟ್ರ? ಇನ್ನೇನು ಕೊಟ್ಟಿಲ್ಲ, ಬರೀ ಬೀಜೋಪಚಾರ. ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ ಸಾಲುಗಳು ನೋಡಿ ಎಷ್ಟು ಕ್ಲಾರಿಟಿಯಾಗಿ ಹುಟ್ಟಿದೆ. ತಂತಿ ಇದೆ ಆಮೇಲೆ ಭಾಳ ಚೆನ್ನಾಗಿ ಬಂದಿದೆ. ಬಿಸಿಲಿಗೆ ಆಪೋಸಿಟ್ ಚೆನ್ನಾಗಿ ಬಂದಿದೆ. ಸಾಲು ಕ್ಲೀನಾಗಿ 2 ಸಾಲು ಡಬಲ್ ಸಾಲು ಹೆಂಗೆ ಕಾಣಿಸುತ್ತೆ ನೋಡಿ. 18 ದಿನ. ಅದಕ್ಕೆ ಗೋಲ್ಡನ್ ಸಾಯಿಲ್ ಬೀಜೋಪಚಾರನ ಬಳಸಿರ್ತಾರೆ. 18 ದಿನ ಆಗಿರುತ್ತೆ ಇವತ್ತಿಗೆ. ಇದು ಫ್ಲ್ಯಾಟ್ ಬಂದು 17ನೇ ತಾರೀಕು ಇವತ್ತು. 4 ಹಂತದಲ್ಲಿ ಇದೆ ಜೋಳ. 1 2 3 4 5ನೇ ಫ್ಲ್ಯಾಟು. ಇಲ್ಲಿ ಟೋಟಲ್ 13 ಎಕರೆ ಬರುತ್ತೆ ಈ ಫ್ಲ್ಯಾಟು. ಗೋಲ್ಡನ್ ಸಾಯಿಲ್ದು 35 ಲೀಟ್ರು ಕ್ಯಾನ್ಸು ಫರ್ಟಿಲೈಸರ್ ಯೂಸ್ ಮಾಡಿರೋವು, ಖಾಲಿ ಕ್ಯಾನ್ಸ್.